ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಹೈಫೈ ಸಿನಿಮಾಸ್. ಈ ವಿಡಿಯೋದಲ್ಲಿ ನಾವು ಲವ್ ಸ್ಟೋರೀಸ್ ಮೂವೀಸ್ಗಳಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಎಲ್ಲರೂ ಕೂಡ ಲವ್ ಸ್ಟೋರಿ ಮೂವೀಸ್ಗಳಂದರೆ ಒಂದಲ್ಲ ಒಂದು ರೀತಿ ಲವ್ ಸ್ಟೋರಿ ಮೂವೀಸ್ಗಳಂದರೆ ಇಷ್ಟ ಇದ್ದೇ ಇರುತ್ತೆ. ಸೊ ಅದೇ ರೀತಿ ಮೋಸ್ಟ್ ಅಂಡರ್ ರೇಟೆಡ್ ಲೈಟ್ ಹಾರ್ಟ್ ಲವ್ ಸ್ಟೋರಿ ಮೂವೀಸ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಲಿಸ್ಟ್ನಲ್ಲಿ 5ನೇ ಸಿನಿಮಾ ರಾಜಾವಾರು ರಾಣಿಗಾರು. ಇದು 2019ನಲ್ಲಿ ಬಂದಂಥ ಒಂದು ತೆಲುಗು ಸಿನಿಮಾ. ಇನ್ನು ಸಿನಿಮಾದಲ್ಲಿ ಕಿರಣ್ ಅಬ್ಬಾವರನ್ ಹಾಗೆ ರಹಸ್ಯ ಗೋರಖ್ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋ ಆದ ರಾಜು ಹೀರೋಯಿನ್ ಆದ ರಾಣಿನ ತುಂಬ ಮನ್ಸಾರೆ ಪ್ರೀತಿ ಮಾಡ್ತಾ ಇರ್ತಾನೆ. ರಾಜು ಕಾಲೇಜ್ ಸ್ಟಾರ್ಟಿಂಗಿಂದಲೇ ಹೀರೋಯಿನ್ನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ರಾಜು ಹೀರೋಯಿನ್ನ ನೋಡೋದ್ರಲ್ಲಿ ತನ್ನ ಕಾಲೇಜ್ ಲೈಫ್ನ ವೇಸ್ಟ್ ಮಾಡಿರ್ತಾನೆ. ಕಾಲೇಜ್ ಟೈಮ್ನಲ್ಲಿ ಹೀರೋಯಿನ್ಗೆ ತನ್ನ ಲವ್ನ ಹೇಳೋಕ್ಕೆ ಆಗೋದೇ ಇಲ್ಲ. ಕೊನೆಗೆ ಹೀರೋಯಿನ್ ನೆಕ್ಸ್ಟ್ ಡಿಗ್ರಿಗೋಸ್ಕರ ಬೇರೆ ಊರಿಗೆ ಓದೋಕ್ಕೆ ಅಂತ ಹೋಗ್ತಾಳೆ. ಆ್ಯಂಡ್ ಹೀರೋ ಮುಂದೆ ಹೀರೋಯಿನ್ಗೋಸ್ಕರ ವೆಯ್ಟ್ ಮಾಡ್ತಾನೋ ಇಲ್ವೋ, ಹಾಗೆ ಕೊನೆಗೆ ತನ್ನ ಲವ್ನ ಹೀರೋಯಿನ್ಗೆ ಹೇಳ್ತಾನೋ ಇಲ್ವೋ ಎಂಬುದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾ ಅಮೆಜಾನ್ ಪ್ರೈಮ್ನಲ್ಲಿ ಸಿಗುತ್ತೆ. ಲಿಸ್ಟ್ನಲ್ಲಿ 4ನೇ ಸಿನಿಮಾ ಪೆಳ್ಳಿ ಚೂಪುಲು. ಇದು 2016ನಲ್ಲಿ ಬಂದಂಥ ಒಂದು ತೆಲುಗು ಸಿನಿಮಾ. ಇನ್ನು ಸಿನಿಮಾದಲ್ಲಿ ವಿಜಯ್ ದೇವರಕೊಂಡ ಹಾಗೆ ರಿತು ವರ್ಮಾ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಕತೆ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋ ತನ್ನ ಮದುವೆಗೋಸ್ಕರ ಹುಡುಗಿನ ಹುಡ್ಕೋಕೆ ಅಂತ ಹೋದಾಗ ಮಿಸ್ ಆಗಿ ರಾಂಗ್ ಹುಡುಗಿ ಮನೆಗೆ ಹೋಗಿ ಬಿಡ್ತಾರೆ. ಆ್ಯಂಡ್ ಆ ಹುಡುಗಿ ಜೊತೆ ನಮ್ಮ ಹೀರೋ ತನ್ನ ಪಾಸ್ಟ್ ಲೈಫ್ನ ಹಂಚಿಕೊಳ್ತಾನೆ. ಆ್ಯಂಡ್ ಮುಂದೆ ಅವರಿಬ್ಬರ ಲೈಫ್ನಲ್ಲಿ ಏನೇನು ಕಾಮನ್ ಆಗಿರುತ್ತೆ, ಹಾಗೆ ಕೊನೆಗೆ ಇವರಿಬ್ಬರು ಮದುವೆ ಆಗ್ತಾರೋ ಇಲ್ವೋ ಎಂಬುವುದು ಸಿನಿಮಾದ ಸ್ಟೋರಿ ಆಗಿರುತ್ತೆ. ಸಿನಿಮಾದ ಒನ್ಲೈನ್ ಸ್ಟೋರಿ ಸಿಂಪಲ್ ಆಗಿದ್ದರೂ ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ಇದೆ. ಒಂದ್ಸರಿ ಯಾರು ಟ್ರೈ ಮಾಡಿ. ಲಿಸ್ಟ್ನಲ್ಲಿ 3ನೇ ಸಿನಿಮಾ ಕೃಷ್ಣ ಆ್ಯಂಡ್ ಹೀಸ್ ಲೀಲಾ. ಇದು 2020ಯಲ್ಲಿ ಬಂದಂಥ ಒಂದು ತೆಲುಗು ಸಿನಿಮಾ. ಇನ್ನು ಸಿನಿಮಾದಲ್ಲಿ ಸ್ಟಾರ್ ಬಾಯ್ ಸಿದ್ದು ಹಾಗೆ ಶ್ರದ್ಧಾ ಶ್ರೀನಿವಾಸ್ ಹಾಗೆ ಸಂಯುಕ್ತ ಹೋರ್ನಾಡ್ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋ ಇಬ್ಬರು ಹುಡುಗಿಯರನ್ನು ಲವ್ ಮಾಡ್ತಾನೆ. ಆ್ಯಂಡ್ ಮುಂದೆ ಅವನು ಇವರಿಬ್ಬರಲ್ಲಿ ಯಾರ ಜೊತೆ ರಿಲೇಷನ್ಶಿಪ್ನ ಬೆಳೆಸಿಕೊಳ್ತಾನೆ, ಹಾಗೆ ಹೀರೋಗೆ ಕೊನೆಗೆ ಇವರಿಬ್ಬರಲ್ಲಿ ಯಾರು ಸಿಗ್ತಾರೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ರೈಟಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ, ಹಾಗೆ ಕೆಲವೊಂದು ಲವ್ ಸೀನ್ಸ್ಗಳಂತೂ ಲಿಟ್ರಲಿ ಸಖತ್ತಾಗಿದೆ ಅಂತೀನಿ. ಇಲ್ಲಿ ಇರೋ ಕೆಲವೊಂದು ಲವ್ ಸೀನ್ಸ್ಗಳು ಲಿಟ್ರಲಿ ಯೂನಿಕ್ ಫೀಲ್ ಕೊಡುತ್ತೆ. ಆ್ಯಂಡ್ ಅಲ್ಲಿ ಬರೋ ಡೈಲಾಗ್ಸ್ ಆಗಿರ್ಬೋದು, ಕಾನ್ವರ್ಸೇಷನ್ ಆಗಿರ್ಬೋದು, ಒಂದೊಳ್ಳೆ ಕ್ಯೂಟ್ ಫೀಲ್ ಕೊಡುತ್ತೆ. ಆ್ಯಂಡ್ ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಸಿಗುತ್ತೆ. ಲಿಸ್ಟ್ನಲ್ಲಿ 2ನೇ ಸಿನಿಮಾ 100 ಡೇಸ್ ಆಫ್ ಲವ್. ಇದು 2015ನಲ್ಲಿ ಬಂದಂಥ ಒಂದು ಮಲಯಾಳಂ ಸಿನಿಮಾ. ಇನ್ನು ಸಿನಿಮಾದ ಮೈನ್ ಲೀಡ್ ರೋಲಲ್ಲಿ ಡಿಕು ಸಲ್ಮಾನ್ ಹಾಗೆ ನಿತ್ಯ ಮೆನನ್ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋ ಒಬ್ಬ ರಿಪೋರ್ಟರ್ ಆಗಿರ್ತಾನೆ. ಆ್ಯಂಡ್ ಹೀರೋ ಒಂದು ದಿನ ಶೀಲಾ ಎಂಬ ಹೀರೋಯಿನ್ನ ನೋಡಿದ ಕ್ಷಣವೇ ಲವ್ ಆಫ್ ಫಸ್ಟ್ ಸೈಟ್ ಅನ್ನೋ ರೀತಿ ಲವ್ವಲ್ಲಿ ಬಿದ್ದು ಬಿಡ್ತಾನೆ. ಆ್ಯಂಡ್ ಮುಂದೆ ಹೀರೋ ತನ್ನ ಲವ್ನ ಹೀರೋಯಿನ್ಗೆ ಹೇಳಲೇಬೇಕು ಅಂತ ಟ್ರೈ ಮಾಡುತ್ತಿರುವಾಗ ಹೀರೋ ಹತ್ತಿರ ಹೀರೋಯಿನ್ನ ಹ್ಯಾಂಡ್ ಬ್ಯಾಗ್ ಹಾಗೆ ಒಂದು ಕ್ಯಾಮ್ರಾ ಇರುತ್ತೆ. ಮುಂದೆ ಆ ಕ್ಯಾಮ್ರಾದಲ್ಲಿ ಇರೋ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಹೀರೋಯಿನ್ನ ಹುಡುಕಿ ತನ್ನ ಲವ್ನ ಹೇಳ್ತಾನೋ ಇಲ್ವೋ ಎಂಬುವುದು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾ ಯೂಟ್ಯೂಬ್ನಲ್ಲೇ ಸಿಗುತ್ತೆ. ಲಿಸ್ಟ್ನಲ್ಲಿ 1ನೇ ಸಿನಿಮಾ ಚಿಲಾಸೌ. ಈ ಸಿನಿಮಾ ಒಂದು ನಾರ್ಮಲ್ ಕಮರ್ಷಿಯಲ್ ಲವ್ ಸ್ಟೋರಿ ಮೂವೀಸ್ಗಳ ರೀತಿ ಅಲ್ಲ. ಇದು ಕಂಪ್ಲೀಟ್ ಡಿಫ್ರೆಂಟ್ ಸಿನಿಮಾ. ಇದು ಒನ್ ಆಫ್ ದಿ ಮೈ ಫೇವ್ರೆಟ್ ಸಿನಿಮಾ ಕೂಡ ಹೌದು. ಇನ್ನು ಈ ಸಿನಿಮಾ 2018ನಲ್ಲಿ ರಿಲೀಸ್ ಆದಂತಹ ಒಂದು ತೆಲುಗು ಸಿನಿಮಾ. ಇನ್ನು ಸಿನಿಮಾದಲ್ಲಿ ಸುಶಾಂತ್ ಹಾಗೆ ರುಹಾನಿ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋ ಮ್ಯಾರೇಜ್ ಕಮಿಟ್ಮೆಂಟ್ಗೆ ಭಯ ಪಡೋ ಹೀರೋ, ಹಾಗೆ ಜೀವನದಲ್ಲಿ ಎಲ್ಲ ವಿಷಯದಲ್ಲೂ ಕಮಿಟ್ ಆಗಿ ಮಾಡೋ ಹೀರೋಯಿನ್. ಮುಂದೆ ಇವರಿಬ್ಬರು ಮದುವೆಗೋಸ್ಕರ ಮೀಟ್ ಆಗ್ತಾರೆ. ಆ್ಯಂಡ್ ಇದೊಂದು ಒನ್ ನೈಟಲ್ಲಿ ನಡೆಯೋ ಲವ್ ಸ್ಟೋರಿ ಸಿನಿಮಾ. ಆ್ಯಂಡ್ ಈ ಸಿನಿಮಾದಲ್ಲಿ ಬರೋ ಹೀರೋ ಹಾಗೆ ಹೀರೋಯಿನ್ ನಡುವಿನ ಕ್ಯೂಟ್ ಲವ್ ಸ್ಟೋರಿ ಸೀನ್ಸ್ಗಳು ಒಂದೊಳ್ಳೆ ಫ್ರೆಶ್ ಫೀಲ್ ಕೊಡುತ್ತೆ. ಆ್ಯಂಡ್ ಅಲ್ಲಿ ಬರೋ ಡೈಲಾಗ್ಸ್ ಹಾಗೆ ಕಾನ್ವರ್ಸೇಷನ್ಗಳು ನಮ್ಮನ್ನು ಇಂಪ್ರೆಸ್ ಮಾಡುತ್ತೆ ಅಂತೀನಿ. ನೀವಿನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಹೈಲಿ ರೆಕಮೆಂಡೆಡ್, ಒಂದ್ಸರಿ ಯಾರು ನೋಡಿ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ನೋಡಿದ ಒನ್ ಆಫ್ ದಿ ಬೆಸ್ಟ್ ಲೈಟ್ ಹಾರ್ಟ್ ಲವ್ ಸ್ಟೋರಿ ಮೂವೀಸ್ಗಳು. ಹಾಗೆ ನೀವು ನೋಡಿದ ನಿಮ್ಮ ಫೇವ್ರೆಟ್ ಲವ್ ಸ್ಟೋರಿ ಮೂವೀಸ್ಗಳು ಯಾವುವು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ
ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.